ನಮಸ್ಕಾರ. ಜೈ ಭೀಮ್ ಎಲ್ರಿಗೂ. ನನ್ನ ಹೆಸರು ಕಾಮಾಕ್ಷಿ. ನಾನು ಇವಾಗ ಸದ್ಯಕ್ಕೆ ಯೂನಿವರ್ಸಿಟಿ ಆಫ್ ಸಸೆಕ್ಸ್ನಲ್ಲಿ PhD ಮಾಡ್ತಾ ಇದ್ದೀನಿ UK. ನಾನು ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ, ಸುಮಾರು ವಿದ್ಯಾರ್ಥಿಗಳು ನನಗೆ ಮೆಸೇಜ್ಗಳನ್ನು ಹಾಕಿದರು ಪ್ರಬುದ್ಧ ಓವರ್ಸೀಸ್ ಸ್ಕಾಲರ್ಶಿಪ್ ಬಗ್ಗೆ ತಿಳ್ಕೊಳ್ಳೋಕ್ಕೆ. ಏನು ಪ್ರೊಸೆಸ್ ಇರುತ್ತೆ, ಯಾರು ಎಲಿಜಿಬಲ್ ಇದ್ದಾರೆ, ಮತ್ತು ಯಾವ ಟೈಮ್ ಲೈನಲ್ಲಿ ಹಾಕ್ಬೋದು, ಯಾವ ಥರದ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಇದೆ ಅಂತ ಹೇಳಿ. ಸೊ ಹಂಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನೀವು ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕು ಅಂತಂದರೆ ನೀವು SC ಆಗಿರಬೇಕು, ಕರ್ನಾಟಕದ ನಿವಾಸಿ ಆಗಿರಬೇಕು. ಅದಾದ ನಂತರ ನಿಮ್ಮ ಜೊತೆ ಇವಾಗ ಆಲ್ರೆಡಿ ಯೂನಿವರ್ಸಿಟಿಯಿಂದ ಬಂದಿರೋಂತಹ ಆಫರ್ ಲೆಟ್ರನ್ನ ಇಟ್ಕೊಂಡಿರಬೇಕು. ಆಫರ್ ಲೆಟ್ರ್ ಇಟ್ಕೊಂಡಿರೋದ್ರ ಜೊತೆಗೆ ನಿಮಗೆ ಇಂಪಾರ್ಟೆಂಟ್ ಆಗಿ PhD ಮಾಡೋದಾದರೆ ನಿಮ್ಮ ಯೂನಿವರ್ಸಿಟಿ ರ್ಯಾಂಕಿಂಗ್ನ ಚೆಕ್ ಮಾಡಲೇಬೇಕಾಗುತ್ತೆ. ಸೊ PhD ಸ್ಟೂಡೆಂಟ್ಸ್ಗಳಿಗೆ 250 ರ್ಯಾಂಕ್ ಒಳಗಡೆ ಇರಬೇಕು. ಆಮೇಲೆ ಮಾಸ್ಟರ್ಸ್ ಮಾಡೋರಿಗೆ 325 ಒಳಗಡೆ ಇರಬೇಕು ಅಂತ ಇದೆ. ಡಾಕ್ಯುಮೆಂಟ್ಸ್ ಅಂತ ಬಂದಾಗ ಖಂಡಿತವಾಗ್ಲೂ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ, ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ. ಅದ್ರ ಜೊತೆಗೆ ನಿಮ್ಮ ಓದಿರೋ ಎಜುಕೇಷ್ನಲ್ ಡಾಕ್ಯುಮೆಂಟ್ಸು 1 to 10th ತನಕ ಕೂಡ, ಎಸ್ಪೆಷಲಿ 10th ಮಾರ್ಕ್ಶೀಟನ್ನು ಇಟ್ಕೊಂಡಿರಿ, 12th ಮಾರ್ಕ್ಶೀಟನ್ನು ಇಟ್ಕೊಂಡಿರಿ. BA ಮಾಡಿದರೆ ಕನ್ವೊಕೇಷನು, ಟ್ರಾನ್ಸ್ಕ್ರಿಪ್ಟು ಮತ್ತು ಆಲ್ ಸೆಮಿಸ್ಟರ್ ಮಾರ್ಕ್ಶೀಟನ್ನು ಇಟ್ಕೊಳ್ಳಿ. ಕನ್ವೊಕೇಷನು ಮತ್ತು ಟ್ರಾನ್ಸ್ಕ್ರಿಪ್ಟು ಒಂದೇ ಅಲ್ಲ, ಬೇರೆ ಬೇರೆ ಮಾರ್ಕ್ಶೀಟು ಮತ್ತು ಸೆಮ್ ವೈಸ್ ಮಾರ್ಕ್ಶೀಟು ಮತ್ತು ಟ್ರಾನ್ಸ್ಕ್ರಿಪ್ಟು ಬೇರೆ ಬೇರೆ. ಸೊ ಇದನ್ನೆಲ್ಲ ಕ್ಲಿಯರಾಗಿ ಇಟ್ಕೊಂಡಿರಿ. ಮಾಸ್ಟರ್ಸ್ ಮಾಡಿದರೂ ಕೂಡ ಇವೇ ಡಾಕ್ಯುಮೆಂಟ್ಸ್ನ ಇಟ್ಕೊಂಡಿರಿ: ಟ್ರಾನ್ಸ್ಕ್ರಿಪ್ಟು, ಕನ್ವೊಕೇಷನು, ಆಲ್ ಸೆಮಿಸ್ಟರ್ ಮಾರ್ಕ್ಶೀಟು. ಫೋರ್ತಾಗಿ ಮಾಸ್ಟರ್ಸ್ ಮಾಡಿದರೆ ಏನು ಇಂಪಾರ್ಟೆಂಟು ಅಂತಂದರೆ, ಸಾಧ್ಯ ಆದರೆ ನೀವು ಯಾವ ಯೂನಿವರ್ಸಿಟಿಯಲ್ಲಿ ಓದಿರ್ತೀರಾ ಆ ಯೂನಿವರ್ಸಿಟಿಯಿಂದ ಒಂದು ಲೆಟ್ರ್ ಕೊಡ್ತಾರೆ. ನೀವು ಡಿಸರ್ಟೇಷನ್ನ ಮಾಡಿದಿರಿ ಆ ಟೈಮಲ್ಲಿ, ಅಂದರೆ ರಿಸರ್ಚ್ ಮಾಡಿದಿರಿ, ನಿಮಗೆ ಎಕ್ಸ್ಪೀರಿಯೆನ್ಸ್ ಇದೆ ಮತ್ತು ನೀವು ಪಾಸ್ ಆಗಿದ್ದೀರಾ ಅಂತೇಳಿ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಯೂನಿವರ್ಸಿಟಿಯಿಂದ. ಸೊ ನೀವು ಆ ಸರ್ಟಿಫಿಕೇಟ್ನ ತೊಗೊಂಡ್ರೆ ತುಂಬ ಅಡ್ವಾಂಟೇಜ್ ಆಗುತ್ತೆ ನಿಮ್ಮ PhD ಅಪ್ಲಿಕೇಶನಲ್ಲಿ. ಅದು ಬಿಟ್ಟರೆ ಯಾವ ಕೋರ್ಸ್ಗಳಿಗೆ ಈ ಸ್ಕಾಲರ್ಶಿಪ್ಪಲ್ಲಿ ಆದ್ಯತೆ ಇದೆ ಅಂತಂದರೆ, ಸುಮಾರು ಕೋರ್ಸ್ಗಳಿದ್ದಾವೆ. ನೀವು ಡಾಕ್ಯುಮೆಂಟನ್ನು ನೋಡ್ಬೋದು, ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ನಮ್ಮ ಸಮಾಜ ಕಲ್ಯಾಣ ಇಲಾಖೆ ವೆಬ್ಸೈಟಲ್ಲಿ ಇದು ಅವೈಲೇಬಲ್ ಇದೆ. ಈ ಇನ್ಫಾರ್ಮೇಷನ್ ನಾನು ಏನೆಲ್ಲ ಶೇರ್ ಮಾಡ್ತಾ ಇದ್ದೀನಿ. ಸೊ ಲಾ ಇದೆ, ಎಜುಕೇಷನ್ ಇದೆ, ಹ್ಯುಮ್ಯಾನಿಟೀಸ್ ಇದೆ, ಸೋಷಲ್ ಸೈನ್ಸ್ ಇದೆ, ಸೈನ್ಸ್ ಇದೆ, ಅಗೇನ್ ಎಕನಾಮಿಕ್ಸ್ ಇದೆ, ತುಂಬ ಇದೆ. ನೀವೆಲ್ಲ ಚೆಕ್ ಮಾಡ್ಬೋದು. ಟೈಮ್ ಲೈನ್ ಅಂತ ಬಂದಾಗ ವೇಟ್ ಮಾಡಬೇಡಿ ಲಾಸ್ಟ್ ಮಿನಿಟ್ ತನಕ ಕೂಡ. ಯಾವಾಗ ರೆಡಿ ಆಗುತ್ತೆ ಡಾಕ್ಯುಮೆಂಟ್ಸ್ ಆದಷ್ಟು ಬೇಗ ಅಪ್ಲೈ ಮಾಡಿಬಿಡಿ, ಮುಗಿಸ್ಬಿಡಿ. ಅದಾದಮೇಲೆ ಪ್ರೊಸೆಸ್ ಕೂಡ ಇದೆ, ವೆರಿಫಿಕೇಷನ್ ಎಲ್ಲ ಆಗುತ್ತೆ. ಹಂಗಾಗಿ ಎಷ್ಟು ಅಮೌಂಟ್ ಕೊಡ್ತಾರೆ ಅಂತೇಳಿ ಕೂಡ ನನಗೆ ಪ್ರಶ್ನೆ ಬಂದಿದ್ದು. ಅವ್ರು ಎಷ್ಟು ಸ್ಕಾಲರ್ಶಿಪ್ ಕೊಡ್ತಾರೆ ಅನ್ನೋದು ನಿಮ್ಮ ಫ್ಯಾಮ್ಲಿಯ, ನಿಮ್ಮ ಕುಟುಂಬದ ಆದಾಯದ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಸೊ ಸಬ್ಮಿಟ್ ಮಾಡುವಾಗ ಆದಷ್ಟು ಸಾಧ್ಯ ಆದಷ್ಟು ನಿಮ್ಮ ಮನೇಲಿ ಯಾರೆಲ್ಲ ಕೆಲಸ ಮಾಡ್ತಾರೆ ಅವ್ರದ್ದು ITR ಇದ್ದರೆ ಇಟ್ಕೊಂಡಿರಿ. ನೀವು ಕೆಲಸ ಮಾಡ್ತಾ ಇದ್ದರೆ ನಿಮ್ಮದು ಸ್ಯಾಲ್ರಿ ಸ್ಲಿಪ್ ಕೂಡ ಇಟ್ಕೊಂಡಿರಿ, ಕೆಲ್ಸಕ್ಕೆ ಬರುತ್ತೆ. ಅದಾದಮೇಲೆ ಫ್ಯಾಮಿಲಿ ನಿಮ್ಮ ಕಾಸ್ಟ್ ಇನ್ಕಮ್ ಅಂತ ಬಂದಾಗ ಇನ್ನೊಂದು ಸರಿ ಡೇಟನ್ನು ಚೆಕ್ ಮಾಡಿ, ಅಪ್ ಟು ಡೇಟ್ ಇದೆನಾ ಅಥವಾ 1 year ಇದೆನಾ, 6 monthsಲ್ಲಿ ಎಕ್ಸ್ಪೈರ್ ಆಗುತ್ತಾ ಅಂತಂದರೆ ಒಂದು ಸರಿ ನೋಡಿಕೊಂಡು ಚೇಂಜ್ ಮಾಡಿಸ್ಕೊಳ್ಳಿ. ಇನ್ನೂ ಒಂದು ಸ್ಪೆಷಲಾಗಿ ಥ್ಯಾಂಕ್ಸ್ ಹೇಳೋದಾದರೆ ನಮ್ಮ ಕರ್ನಾಟಕ ಗೌರ್ಮೆಂಟ್ಗೆ. ಅವರು ಹೊಸದಾಗಿ ಇವಾಗ ಒಂದು ಕಾಲಮ್ನ ಆ್ಯಡ್ ಮಾಡಿದ್ದಾರೆ ದೇವದಾಸಿ ಮಕ್ಕಳಿಗೆ ಅಂತಲೇ. ಸೊ ನಂಗೆ ತುಂಬ ಖುಷಿಯಾಗಿದೆ ಅದನ್ನು ನೋಡಿಬಿಟ್ಟು. ಖಂಡಿತ ದೇವದಾಸಿ ಮಕ್ಕಳು ಕೂಡ ಅಪ್ಲೈ ಮಾಡ್ಬೋದು ಇಲ್ಲಿ. ನಿಮ್ಮ ತಾಯಂದ್ರದ್ದು ದೇವದಾಸಿ ಸರ್ಟಿಫಿಕೇಟ್ ಇದ್ದರೆ ಅಪ್ಲೋಡ್ ಮಾಡಿ ಇಟ್ಕೊಂಡಿರಿ, ಕೆಲ್ಸಕ್ಕೆ ಬರುತ್ತೆ. ನೀವು ಅಲ್ಲಿ ಕೂಡ ಟಿಕ್ ಮಾಡ್ಬೋದು. ಅದಾದಮೇಲೆ ಸುಮಾರು ಜನಗಳು ಹೇಳಿದರು ಹೇಗೆ ಪ್ರೊಸೆಸ್ ಆಗುತ್ತೆ ಅಂತ ಹೇಳಿ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಎಲ್ಲರೂ ಕೂಡ ತುಂಬ ಸಪೋರ್ಟಿವ್ ಆಗಿದ್ದಾರೆ, ಸಪೋರ್ಟ್ ಮಾಡ್ತಾರೆ. ನೀವು ಒಂದ್ಸರಿ ಅಪ್ಲೈ ಮಾಡಿದ್ಮೇಲೆ ನಿಮ್ಮನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೀತಾರೆ. ತುಂಬ ಕೂಲಾಗಿರುತ್ತೆ ವೆರಿಫಿಕೇಷನು. ನೀವು ಒರಿಜಿನಲ್ ಡಾಕ್ಯುಮೆಂಟ್ಸ್ನೆಲ್ಲ ಕೂಡ ತೊಗೊಂಡೋಗಿ ಸಬ್ಮಿಟ್ ಮಾಡಿ. 2 ಕಾಪೀಸ್ ಸೆಟ್ಟನ್ನು ಇಟ್ಕೊಂಡೋಗಿರಿ, ಜೆರಾಕ್ಸ್ ಅವ್ರಿಗೆ ಕೊಡಿ. ಫೋಟೋಸ್ ಎಲ್ಲ ತೊಗೊಂಡೋಗಿರಿ, ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಬೇಕಾಗುತ್ತೆ. ಒಂದು ಸಾರಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕ್ಲೋಸ್ ಆಯಿತು ಅಂತಂದರೆ, ನಿಮ್ಮದೆಲ್ಲ ಕರೆಕ್ಟೇ ಡಾಕ್ಯುಮೆಂಟ್ಸ್ ಇತ್ತು ಅಂತಂದರೆ ನಿಮ್ಗೆ ಆಫರ್ ಲೆಟ್ರ್ ಇಮೇಲ್ ಮೂಲಕ ಬರುತ್ತೆ. ಆಮೇಲೆ ನೀವು ವೀಸಾ ಪ್ರೊಸೆಸ್ನ ಶುರು ಮಾಡ್ಬೋದು.
ಅದಕ್ಕಿಂತ ಮುಂಚೆ ಅಗೇನ್ ಸೇಮ್ ರಿಕ್ವೆಸ್ಟು, ಡಾಕ್ಯುಮೆಂಟ್ಸನ್ನ ನೀಟಾಗಿ ಚೆಕ್ ಮಾಡ್ಕೊಳ್ಳಿ, ಯೂನಿವರ್ಸಿಟಿ ರ್ಯಾಂಕಿಂಗನ್ನು ಚೆಕ್ ಮಾಡಿ, ಅನ್ಕಂಡೀಷ್ನಲ್ ಆಫರ್ ಲೆಟ್ರನ್ನ ಇಟ್ಕೊಂಡಿರಿ. ಕ್ಯಾಶ್ ಅಕಸ್ಮಾತಾಗಿ ಸಿಕ್ಕರೆ ಅಂತ ಅಂದರೆ ಅದನ್ನು ಇಟ್ಕೊಂಡಿರಿ. ಐಎಲ್ಸ್ ಅಂತ ಬಂದಾಗ ತುಂಬ ಜನ ವರಿಡ್ ಆಗಿದ್ದರು. ಸೊ ಐಎಲ್ಸು ನಿಮ್ಮ ಯೂನಿವರ್ಸಿಟಿಯವ್ರು ಏನಾದರೂ ಕೇಳಿದರೆ ಖಂಡಿತ ನೀವು ಅಪ್ಲೋಡ್ ಮಾಡಲೇಬೇಕಾಗುತ್ತೆ. ಇದು ಕಂಪಲ್ಸರಿ ಏನಿಲ್ಲ ವೆಬ್ಸೈಟಲ್ಲಿ, ಆದರೆ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಯೂನಿವರ್ಸಿಟಿ ಕೇಳಿದರೆ. ಇಲ್ಲ ಅಂತಂದರೆ ನಡೆಯುತ್ತೆ, ಐಎಲ್ಸ್ ಏನು ಇಲ್ಲ. ಅದಾದಮೇಲೆ ನೀವೇನಾದರೂ ಹೈದರಾಬಾದ್ ಕರ್ನಾಟಕದವರಾಗಿದ್ದರೆ, ಕಲ್ಯಾಣ ಭಾಗದವರಾಗಿದ್ದರೆ ಖಂಡಿತ 371J ಸರ್ಟಿಫಿಕೇಟ್ನ ಇಟ್ಕೊಂಡಿರಿ. ಕಂಪಲ್ಸರಿ ಅಲ್ಲ, ಆದರೆ ಅಪ್ಲೋಡ್ ಮಾಡಿದರೆ ಸಪೋರ್ಟಿವ್ ಆಗಿರುತ್ತೆ ಅಂತ ಹೇಳಿ. ಇನ್ನೂ ಏನಾದರೂ ಪ್ರಶ್ನೆಗಳಿದ್ದರೆ ಖಂಡಿತ ನಾನು ಶೇರ್ ಮಾಡ್ತೀನಿ. ನಾನು ಇಮೇಲನ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಖಂಡಿತ ಇಮೇಲ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು. ಜೈ ಭೀಮ್.